ತಾವಿಲ್ಲಿ ದೇವಸ್ಥಾನಕ್ಕೆ ಬರುವುದರಿಂದ ಏನು ತಮಗೆ ಒಳ್ಳೆಯದಾಗಿದೆ? ನಮಗೆ ನೋಡ್ರಿ ನಮ್ಮ ಅಮ್ಮಂದು ನೇವಿನೇ ಆಗ್ಯದ್ರಿ, ನೇವಿ ಒಳಗಾಗ್ಯದ್ರಿ. ಮತ್ತು ಈಗ ನಮ್ದು ಏನಾಗೈತ್ರಿ, ನಮ್ದು ಪೆನ್ಷನ್ ಬಂದಿದ್ದಿಲ್ಲ. ಈಗ ನಮ್ಮ ಪೆನ್ಷನ್ 5 ಅಂದ್ರೆ ನಮ್ಮ ಪೆನ್ಷನ್ 7 ವರ್ಷ ಬಂದಿದ್ದಿಲ್ಲ. ತಮ್ಮ ಮನೆಯವರು ಮತ್ತು ನಮ್ಮ ಮನೆಯವರು ಮುನ್ಸಿಪಾಲ್ಟಿಯಾಗ ಪ್ಯೂನ್ ಇದ್ದರು. ಪೆನ್ಷನ್ ಬರ್ಬೇಕಂತ ದೇವಿ ನಮಗೆ ಒಳ್ಳೆ ಮಾಡ್ಕೊಳ್ಳೋದ್ರಿಂದ ತಮಗೆ ಒಳ್ಳೇದಾಗಿದೆ. ಎಷ್ಟು ವರ್ಷ ಮಾಡಿ ನೀ ಸೇವಾ ಹೇಳ್ತಾ ಇದ್ದೀವಿ? 4 ವರ್ಷ ಸರಿ ಆಯ್ತು ನೋಡ್ರಿ ನಾ ಮಾಡ್ಲಕ್ಕ ಕಂಟಿನ್ಯೂ. ಮತ್ತು ನಮ್ಮ ತಾಯಿ ನಮಗೆ ಚಲೋನ ಮಾಡ್ಯಾಳ. ನಮ್ಮ ಹೆಸರು ಕಸ್ತೂರ್ಬಾಯಿ ದೊಡ್ಡ ಮನೆ. ಇಲ್ಲಿ ಚಕ್ರೇಶ್ವರಿ ಲಕ್ಷ್ಮೀ ಗುಡಿಗೆ ಬರೋಣ ರೀ. ಫಸ್ಟಿಗೆ ಏನು ಬಿಲೀವೇ ಇದ್ದಿದ್ದಿಲ್ಲ, ಬರಬೇಕು ಯಾರು ಹೇಳೋದ್ ಬಂದಿದ್ರಿ. ಅಜ್ಜ ಟೈಮ್ ಕೊಟ್ಟಿದ್ರು 7 ಮಂತ್ಸ್ ಒಳಗೆ ಆಗ್ತದೆ ಅಂತ ಹೇಳಿ. ನನ್ನ 6 ಮಂತ್ಸ್ ಒಳಗೆ ಕನ್ಸೀವ್ ಆಯ್ತ್ರಿ. ಮಗು ಗಂಡು ಮಗು ಹೆಣ್ಮಗು? ಹೆಣ್ಮಗು. ಚಕ್ರೇಶ್ವರಿ ತಾಯಿ ಆಶೀರ್ವಾದ. ನಮ್ಮ ಹೆಸರು ಅಶ್ವಿನಿ ಪಾಟೀಲ್. ಚಕ್ರೇಶ್ವರಿ ದೇವಿಯಿಂದ ಮಗುವಿನ ಹೆಸರೇನಿಟ್ರ? ರಿದ್ವಿ. ರಿದ್ವಿ. ತಮಗೆ ಇಲ್ಲಿ ಬಂದಿದ್ರಿಂದ ಒಳ್ಳೇದಾಗಿದೆ. ಕೈಯಾಗ ಗಿಫ್ಟ್ ಐತಲ್ರಿ. ಇಲ್ಲ, ಚಕ್ರೇಶ್ವರ ತಾಯಿಯ ಆಶೀರ್ವಾದದಿಂದ ಏನು ಇಲ್ರಿ, 1 ನಯ ಪೈಸಾನು ತಗೊಂಡಿಲ್ರಿ. ನಮ್ಗೆ ಎಷ್ಟು ಕೊಡುವತ್ತು ಅಂದಿಲ್ರಿ ಅವರು. ಒಟ್ಟು ಈ ಚಕ್ರೇಶ್ವರಿ ತಾಯಿಯಿಂದ ತಮಗೆ ಒಳ್ಳೇದಾಗಿದೆ ಅಂತ ತಮ್ಮ ಅನಿಸಿಕೆ. ಅಜ್ಜಿಯರ ತಮ್ಮ ಹೆಸರು? ಲಕ್ಷ್ಮೀ. ಅವ್ರದ್ದು ನಿಮ್ಮ ಸೊಸೆನಿ? ಅಲ್ರಿ ಮೊಮ್ಮಗಳ್ರಿ, ಮಗನ ಮಗ. ಇಲ್ಲಿ ಎಷ್ಟು ದಿನದಿಂದ ನೀವು ಬರ್ತಾ ಇದ್ರಿ? ಅವಾಗೇನು ನೋಡ್ರಿ 6ನೇ ತಿಂಗಳು ಹಾಕಿ ಲಗ್ನ ಆಗಿ 6 ಮುಗಿದು 7ನೇ ಚಾಲ್ತಿ ಆಗಿತ್ರಿ. ಇಲ್ಲಿ ಬಂದಿದ್ದೇವ್ರಿ. 7 ತಿಂಗಳು ಟೈಮ್ ಕೊಟ್ಟಿದ್ರಿ. 7 ತಿಂಗಳು ಅವ್ರ ಅಜ್ಜಾರ್ ಹೆಂಗೆ ಹೇಳ್ಯಾರ ಹಂಗೆ ಮಾಡಿದ್ರಿ. 6 ತಿಂಗಳು ಮುಗಿದಿತ್ರಿ. 7ನೇ ತಿಂಗಳಿಗೆ 1 ತಿಂಗಳು ಆಗೈತ್ರಿ. ನಿಮ್ದು ಈ ಚಕ್ರೇಶ್ವರಿ ದೇವಸ್ಥಾನಕ್ಕೆ ನೀವು ಮೊದ್ಲಿಂದನೂ ಬರ್ತಿದ್ರು ಏನು ಇವಾಗ ಯಾರು ಹೇಳಿದ್ರು? ನಾವು ನಮಗೂ ಒಬ್ರು ಹೇಳಿದ್ರಿ, ಹೇಳಿದ ಕೂಡಲೇ ಬಂದೇವ್ರಿ ನಾವು. ತಮ್ದಮ್ಮ ಊರು ಇದೆ ಬಿಜಾಪುರ? ಇಲ್ಲೇ ರೀ. ಗಂಡನ ಮನೆಯೂ ಇಲ್ಲ? ಕಜಾಪುರ. ಇಲ್ಲೇ ಇರ್ತಾರೆ. ಆಯ್ತು. ಚಕ್ರೇಶ್ವರ ತಾಯಿಯಿಂದ ತಮಗೊಂದು ಮಗುವಾಗಿ ಖುಷಿಯಾಗಿದೆ. ತಾವು ನಿರಂತರವಾಗಿ ದೇವಿ ಆಶೀರ್ವಾದ ಪಡಿತಾ ಇರ್ತೀರಿ? ಓಕೆ ಓಕೆ ಓಕೆ. ಬಿಲೀವೇ ಇದ್ದಿದ್ದಿಲ್ಲ, ಬರಬೇಕು ಯಾರು ಹೇಳೋದ್ ಬಂದಿದ್ರಿ. ಅಜ್ಜ ಟೈಮ್ ಕೊಟ್ಟಿದ್ರು 7 ಮಂತ್ಸ್ ಒಳಗೆ ಆಗ್ತದೆ ಅಂತ ಹೇಳಿ. ನನ್ನ 6 ಮಂತ್ಸ್ ಒಳಗೆ ಕನ್ಸೀವ್ ಆಯ್ತ್ರಿ. ಮಗು ಗಂಡು ಮಗು ಹೆಣ್ಮಗು? ಹೆಣ್ಮಗು. ಚಕ್ರೇಶ್ವರಿ ತಾಯಿ ಆಶೀರ್ವಾದ. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಅಶ್ವಿನಿ ಪಾಟೀಲ್. ಚಕ್ರೇಶ್ವರಿ ದೇವಿಯಿಂದ ಮಗುವಿನ ಹೆಸರೇನಿಟ್ರ? ರಿದ್ವಿ. ರಿದ್ವಿ. ತಮಗೆ ಇಲ್ಲಿ ಬಂದಿದ್ರಿಂದ ಒಳ್ಳೇದಾಗಿದೆ. ಕೈಯಾಗ ಗಿಫ್ಟ್ ಐತಲ್ರಿ, ದೇವ್ರ ಬರ್ತಿದೆ. ಇಲ್ಲ, ಚಕ್ರೇಶ್ವರ ತಾಯಿ ಆಶೀರ್ವಾದ ನಿಮ್ಮ ಮ್ಯಾಗಿರ್ಲಿ. ಹಾಂ ಸರ್. ಹಾಂ, ಈ ಹುಡುಗಿಗೆ ಏನಾಗಿತ್ತು ಸರ್? ನೀವು ತೋರಿ. ಹುಡುಗಿ ಗಂಡನ ಬಿಟ್ಟು ಹೇಳ್ದ ಬೋರ್ಡ್ ಬಂದ. ಆ ನಂತರ ಯಾಕೆ ಮಾಡಿಸಿದ್ದಿತ್ತು. ಇಲ್ಲೊಂದು ಗುಲ್ಬರ್ಗಾದ ಒಂದು ಇದು ಐತಿ, ಒಂದು ಅಡ್ರೆಸ್ ಐತಿ. ಅಲ್ಲಿ ಹೋಗಿ ಚಲೋ ಅದಾರ ಅವ್ರು 3ನೇ ತಲೆ. ಅವ್ರ ಕಡೆ ಕೊಟ್ಟು ಕಳಿಸಿದ್ವಿ. ಈಕೆ ಮಾಡಿಸಿದ್ದತಿ ಕುರುಪಾತ್ ಕೈಯ ಔಷಧಿ ನಾವು ಚೆಕ್ ಮಾಡ್ತೀವಿ. ಹೊತ್ತು ಮಾಡಿಸಿದ ಅದನ್ನು ಅವ್ರ ಕಡೆ ಕೊಟ್ಟು ಕಳಿಸಿದ್ರು. ಮಾಡಿಸಿದ್ದೆ ತೋರ್ಸಾರ. ಅಲ್ಲ, ಹೊಡೆದಿದ್ದಿತ್ತಂದ್ರೆ ಅದು ನಮಗೆ ಈಗ ಇಷ್ಟೆಲ್ಲ ಆಗಿ ಗಂಡ ಅವ ಸಾಫ್ಟ್ವೇರ್ ಇಂಜಿನಿಯರ್. ನಮ್ಮದೇನು ಉದ್ದೇಶ, ಒಂದಕ್ಕೊಂದು ಎಂಥ ತಪ್ಪು ಮಾಡಿದ್ರು ಹುಡುಗಿ ತಿಳಿದ ತಪ್ಪು ಮಾಡ್ಯಾಳ.
ಅದನ್ನು ಹೊಳ್ಳಿ ಹೊಂದಾಣಿಕೆ ಮಾಡಿ ಅವ್ರಿಬ್ರು ಗಂಡ ಐತಿ ಹೊಂದಾಣಿಕೆ ಆಗ್ಬೇಕಂತ ನಾನು ಒಂದೇ ಒಂದು ಗುರಿ ಐತಿ ನಂದು ಏನ ಆ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಗುಡಿ ತುಂಬು ಕಾರ್ಯಕ್ರಮ ಮಾಡಿದೆ ಹೆಣ್ಮಕ್ಳಿಗೆ. ನಮ್ಮ ಗುಡಿ ವತಿಯಿಂದ 5 ಮಂದಿ 50 ವರ್ಷ ಮೇಲ್ಪಟ್ಟಿದ್ದವರಿಗೆ ಏನ 5 ಸೀರೆ ಗುಡಿ ವತಿಯಿಂದ ಕೊಟ್ಟೆವು. ಗುಡಿ ವತಿಯಿಂದ ಅವು ಮುತ್ತೈದೆಯರು ಕುಂದಿಸಿ ಅವ್ರ ಪಾದ ತೊಳ್ಕೊಳ್ಳೋದು ಎಲ್ಲ ಪದ್ಧತಿ ಪ್ರಕಾರ ಮಾಡಿ 5 ಮಂದಿ ಏನು 50 ವರ್ಷ ಮೇಲ್ಪಟ್ಟಿದ್ದವ್ರಿಗೆ ಏನು. ಆ ನಂತರ ಒಂದು 2,000 ಮಂದಿ ಪ್ರಸಾದ ಮಾಡಿಸಿದ್ದೆವು. ಮೊನ್ನೆ 500 9 2000 25 ಅವತ್ತೊಂದು ದೊಡ್ಡ ಪ್ರಮಾಣ ಜಾತ್ರೆ ಆಗ್ತದೆ. ಹಿಂಗೆಲ್ಲ ಕಾರ್ಯಕ್ರಮ ಮೇಲೆ ಆಗ್ತವೆ. ಮಂಗಳವಾರ ಶುಕ್ರವಾರ ಈಗ ಪ್ರಸಾದ ಈಗ 9 ನವರಾತ್ರಿ ದಿವಸ ಒಂದೊಂದು ಸೀರೆ ಕಿಮ್ಮತ್ತು 1,000 ರೂಪಾಯಿ ಅಂಥ ಭಕ್ತಾದಿಗಳು ದಿವಸ 2 ಸೀರೆ ದಿವಸ ಅಲಂಕಾರ ಏನು ಅಂತಿಂಥವ್ರೆಲ್ಲ ಬಿಡ್ಕೊಂಡು ಬಿಡ್ತೀವಿ. ಇದು ನಾವು ಮಾಡ್ತೀವಿ, ಇವತ್ತು ಪ್ರಸಾದ ನಾವು ಮಾಡ್ತೀವಿ, ಇದನ್ನು ನಾವು ಮಾಡಿಸ್ತೀವಿ ಏನು. ಯಾವುದಕ್ಕೂ ಇಲ್ಲಿ ಏನೂ ಇಲ್ಲ, ಬೇಡಿಕೆ ಅನ್ನೋದಿಲ್ಲ ಏನು. ಎಲ್ಲರೂ ಸಹ ಸಂತೋಷದಿಂದ ಇರಬೇಕು. ಚಕ್ರೇಶ್ವರ ತಾಯಿಯಿಂದ ಎಲ್ಲ ಜನರಿಗೆ ಒಳ್ಳೇದಾಗ್ತಾ ಇದೆ ಅನ್ನೋ ತಮ್ಮ ಅನಿಸಿಕೆ. ನಮ್ಮ ಅನಿಸಿಕೆ ಮತ್ತು ಭಕ್ತರ ನಂಬಿಕೆ ಕೂಡ ಇದೆ ಅಂತ ನಮಗೆ ಅನಿಸುತ್ತೆ. ನೋಡಿ ಇದೊಂದು ಹುಡುಗ ಇದೊಂದು ತೋರಿಸ್ತಾರೆ, ಅಲ್ಲಿ ತೋರಿಸ್ತಾರೆ, ಇಲ್ಲಿ